ಈ ದಿನದ ಟಾಪ್ 10 ಸುದ್ದಿಗಳಿಗೆ ಸ್ವಾಗತ. ನಾನು ಸೌಂದರ್ಯ. ಇಂಡಿಯಾ ವರ್ಸಸ್ ಪಾಕಿಸ್ತಾನ, ಸೂರ್ಯ ಪಡೆ ಸಜ್ಜು, ಪಾಕ್ಗೆ ಎಚ್ಚರಿಕೆ. ಹೌದು, ಏಷ್ಯಾ ಕಪ್ 2025ರ ಬಹು ನಿರೀಕ್ಷಿತ ಭಾರತ ಮತ್ತು ಪಾಕಿಸ್ತಾನ ಪಂದ್ಯ ಇಂದು ದುಬೈನಲ್ಲಿ ನಡೆಯಲಿದ್ದು, ಈ ಪಂದ್ಯಕ್ಕೆ ಅಭಿಮಾನಿಗಳು ಕಾತರದಿಂದ ನಿರೀಕ್ಷಿಸುತ್ತಿದ್ದಾರೆ. ಇತ್ತೀಚೆಗೆ UAE ವಿರುದ್ಧ ಜಯ ಪಡೆದ ಭಾರತ ಪಾಕ್ ವಿರುದ್ಧದ ಹೈ ವೋಲ್ಟೇಜ್ ಪಂದ್ಯಕ್ಕೆ ಸಜ್ಜಾಗಿದೆ. ಅಭಿಷೇಕ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಆಟಗಾರರು ಉತ್ತಮ ಓಪನಿಂಗ್ ನೀಡಿದ್ದು, ಈ ಪಂದ್ಯದಲ್ಲಿ ಮಿಡಲ್ ಆರ್ಡರ್ ಹಾಗೂ ಬೌಲಿಂಗ್ ಕೂಡ ನಿರ್ಣಯವಾಗಲಿದೆ. ಪಾಕ್ ತಂಡದಲ್ಲಿಯೂ ಬದಲಾವಣೆಗಳಾಗಿದ್ದು, ಭಾರತ ಎದುರಿಸುವ 8 ಆಟಗಾರರು ಇದೇ ಮೊದಲ ಬಾರಿಗೆ ಈ ದೇಗುಲದ ಪಂದ್ಯದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಮ್ಯಾನ್ಮಾರ್ ಶಾಲೆಯ ಮೇಲೆ ಬಾಂಬ್ ದಾಳಿ, 19 ವಿದ್ಯಾರ್ಥಿಗಳ ದಾರುಣ ಸಾವು. ಮ್ಯಾನ್ಮಾರ್ ರಾಖೈನ್ ರಾಜ್ಯದ ಕುಕ್ತಾವ್ ಪಟ್ಟಣದಲ್ಲಿ ಮಿಲಿಟರಿ ಜುಂಟಾ 500 ಪೌಂಡ್ ತೂಕದ ಬಾಂಬ್ಗಳೊಂದಿಗೆ ಶಾಲೆ ಮೇಲೆ ದಾಳಿ ನಡೆಸಿದ್ದು, 15ರಿಂದ 21 ವರ್ಷದ ವಯಸ್ಸಿನ 19 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. 22 ಮಂದಿ ಗಾಯಗೊಂಡಿದ್ದು, ವಿಶ್ವಸಂಸ್ಥೆ ಈ ಕ್ರೂರ ದಾಳಿಯನ್ನು ತೀವ್ರವಾಗಿ ಖಂಡಿಸಿದೆ. ಆಂಕರ್ ಅನುಶ್ರೀ ವಿವಾಹ, ಡಿಕೆಡಿ ತಂಡದಿಂದ ನೃತ್ಯದ ನಮನ. ಹೌದು, ಜನಪ್ರಿಯ ಆಂಕರ್ ಅನುಶ್ರೀ ಉದ್ಯಮಿ ರೋಷನ್ ಅವರನ್ನು ಆಗಸ್ಟ್ 28ರಂದು ಬೆಂಗಳೂರಿನಲ್ಲಿ ವಿವಾಹವಾಗಿದ್ದು, ಈ ಸಂತಸವನ್ನು ಜಿ ಕನ್ನಡ ಮಹಾಸಂಗಮ ಕಾರ್ಯಕ್ರಮದಲ್ಲಿ ಡಿಕೆಡಿ ಸ್ಪರ್ಧಿಗಳಿಂದ ಅಭಿನಂದನೆಗಳ ಮೂಲಕ ಆಚರಿಸಲಾಯಿತು. ಶರಣ್ ಮತ್ತು ತರುಣ್ ಅವರ ಹೆಜ್ಜೆಗೆ ಅನುಶ್ರೀ ಕೂಡ ಖುಷಿಯಿಂದ ಪ್ರತಿಕ್ರಿಯಿಸಿದರು. ಜಿ ಕುಟುಂಬ ಶುಭ ಹಾರೈಸಿದೆ. ಭಾರತದ ವಿರುದ್ಧ ಪಾಕಿಸ್ತಾನದ 8 ಹೊಸ ಮುಖಗಳು. ಹೌದು, ಏಷ್ಯಾ ಕಪ್ 2025ರ ಭಾರತ ಮತ್ತು ಪಾಕಿಸ್ತಾನ ಪಂದ್ಯದಲ್ಲಿ ಪಾಕ್ ತಂಡದ 8 ಆಟಗಾರರು ಭಾರತದ ವಿರುದ್ಧ ತಮ್ಮ ಆರಂಭಿಕ ಪಂದ್ಯ ಆಡುತ್ತಿದ್ದಾರೆ. ಸ್ಯಾಮ್ ಆಯೂಬ್, ಸಾಯಿಬ್ದಾನ್ ಫರ್ಹಾನ್, ಮೊಹಮ್ಮದ್ ಹಾರಿಸ್, ಹಸನ್ ನವಾಜ್, ಸುಫಿಯಾ ಮುಕಿಮ್, ಹುಸೇನ್ ತಲಾಫ್, ಮೊಹಮ್ಮದ್ ವಾಸಿಂ ಜೂನಿಯರ್ ಮತ್ತು ಸಲ್ಮಾನ್ ಮಿರ್ಜಾ ಮೊದಲ ಬಾರಿಗೆ ಭಾರತದ ಎದುರು ಕಣಕ್ಕಿಳಿಯುತ್ತಿದ್ದಾರೆ. UK ಪ್ರವಾಸದ ವೇಳೆ ಭಾರತೀಯನ ಬೈಕ್ ಕಳ್ಳತನ, ಉಡುಗೊರೆಯಾಗಿ ಹೊಸ ಬೈಕ್. ಮುಂಬೈ ಮೂಲದ ಯೋಗೇಶ್ ಅಲೆಕಾರಿ ಪ್ರಪಂಚ ಸುತ್ತುವ ಪ್ರಯಾಣದಲ್ಲಿದ್ದಾಗ ಅವರ ಪ್ರಿಯ ಬೈಕ್ ಕಳ್ಳತನವಾಗಿದೆ. ನೊಂದ ಯುವಕಗೆ ಮ್ಯಾನ್ಸ್ಫೀಲ್ಡ್ ದಿ ಆಫ್ ರೋಡ್ ಸೆಂಟರ್ ಉಚಿತವಾಗಿ ಹೊಸ ಬೈಕ್ ನೀಡಿ ಸಹಾಯ ಮಾಡಿದ್ದಾರೆ. ಅವರ 17ನೇ ದೇಶದ ಬಳಿಕದ ಗಮ್ಯ ಸ್ಥಳ ಆಫ್ರಿಕಾಗೆ ಈ ಸಹಾಯ ಜೀವರಕ್ಷಕವಾಗಿದೆ. ದೇವರ ಕಾಯಿ ವಿಚಾರದಲ್ಲಿ ಜಗಳ, ಅತ್ತಿಯೇ ಕೊಲೆ ಮಾಡಿದ ಭಾವ. ಹೌದು, ಉತ್ತರ ಕನ್ನಡದ ಜೋಯಿಡಾದ ಶಿಂಗರಗಾವ ಗ್ರಾಮದಲ್ಲಿ ದೇವರ ತೆಂಗಿನಕಾಯಿಯ ವಿಚಾರದಿಂದ ಜಗಳ ಉಂಟಾಗಿ ಭಾವ ದೊಂಡು ವರಕ ತನ್ನ ಅತ್ತಿಗೆ ಭಾಗ್ಯಶ್ರೀ ವರಕ ಅವರನ್ನು ಸಲಾಕೆಗಳಿಂದ ಹೊಡೆದು ಕೊಲೆ ಮಾಡಿದ ಘಟನೆ ಸಂಭವಿಸಿದೆ. 5 ವರ್ಷಗಳಿಂದ ಕುಟುಂಬದಲ್ಲಿ ದೇವರ ಕಾಯಿ ಯಾರು ಇಡಬೇಕು ಎಂಬ ವಿಷಯದಲ್ಲಿ ವಿವಾದ ನಡೆಯುತ್ತಿತ್ತು. ಅಂತಿಮವಾಗಿ ಈ ವಿವಾದ ಕೊಲೆಯಲ್ಲಿ ಮುಕ್ತಾಯವಾಗಿದೆ. ಸದ್ಯ ಪೊಲೀಸರು ಆರೋಪಿಗಳ ಬಲೆ ಬೀಸುತ್ತಿದ್ದಾರೆ. ಹಾಸ್ಟೆಲ್ನಲ್ಲಿ ನಿದ್ರೆ ಮಾಡುತ್ತಿದ್ದ ವಿದ್ಯಾರ್ಥಿಗಳ ಕಣ್ಣುಗಳಿಗೆ ಫೆವಿಕ್ವಿಕ್. ಹೌದು, ಒಡಿಶಾದ ಕಂಧಮಾಲ್ ಜಿಲ್ಲೆಯ ಪಿರಿಂಗಿಯ ಬ್ಲಾಕ್ನ ಸೇವಾಶ್ರಮ್ ಹಾಸ್ಟೆಲ್ನಲ್ಲಿ ನಿದ್ರಿಸುತ್ತಿದ್ದ 8 ವಿದ್ಯಾರ್ಥಿಗಳ ಕಣ್ಣಿಗೆ ಯಾರೋ ಕಿಡಿಗೇಡಿಗಳು ಫೆವಿಕ್ವಿಕ್ ಹಾಕಿದ್ದಾರೆ. ಗಾಯಗೊಂಡ ವಿದ್ಯಾರ್ಥಿಗಳನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ದು, ಒಂದು ಮಗುವಿನ ಸ್ಥಿತಿ ಗಂಭೀರವಾಗಿದೆ. ಈ ಸಂಬಂಧ ಮುಖ್ಯೋಪಾಧ್ಯಾಯನನ್ನು ಅಮಾನತು ಮಾಡಲಾಗಿದೆ. ಮದುವೆ ಹೆಸರಿನಲ್ಲಿ ಲಕ್ಷ ಮೋಸ, ಪತ್ನಿಗೆ ಅಶ್ಲೀಲ ಬೆದರಿಕೆ. ಹೌದು, BTM ಲೇಔಟ್ ನಿವಾಸಿ ಹುಮೇರಾ ಬಾನು ಮತ್ತು ಅಕ್ಬರ್ ಪಾಷಾ ದಂಪತಿ ತಮ್ಮ ಮಗ ಯಾಸಿನ್ ಪಾಷಾರ ಹೆಸರಿನಲ್ಲಿ ಮದುವೆ ವ್ಯವಹಾರದ ಮೂಲಕ ಹೆಣ್ಣು ಮಕ್ಕಳಿಂದ ಲಕ್ಷಾಂತರ ರು ವಂಚಿಸಿದ ಆರೋಪ ಕೇಳಿ ಬಂದಿದೆ. ಅತ್ತೆ ಮತ್ತು ಮಾವ ತನ್ನ ಸೊಸೆಗೆ ಅಕ್ರಮ ಸಂಬಂಧದ ಬೆದರಿಕೆ ನೀಡಿರುವ ಆರೋಪವೂ ಕೂಡ ದಾಖಲಾಗಿದೆ. ಪ್ರಕರಣ ಸದ್ದುಗುಂಟೆಪಾಳ್ಯ ಠಾಣೆಯಲ್ಲಿ ದಾಖಲಾಗಿದೆ. ಹನುಮಂತರ ಹೊಸ ಹಾಡು ಪ್ರೋಮೋ ಬಿಡುಗಡೆ, ಅಭಿಮಾನಿಗಳಿಗೆ ಫುಲ್ ಖುಷ್. ಸರಿಗಮಪ ಮತ್ತು ಬಿಗ್ ಬಾಸ್ ವಿಜೇತ ಹನುಮಂತು ತನ್ನದೇ ಆದ ಯೂಟ್ಯೂಬ್ ಚಾನೆಲ್ ಆರಂಭಿಸಿ ತನ್ನ ಹೊಸ ಆಲ್ಬಮ್ ಹಾಡಿನ ಪ್ರೋಮೋ, ಅದೇ ಪಾತ್ರಧಾರಿ ನಾವಲ್ಲ ಸೂತ್ರಧಾರಿ ಶಿವ ಮೇಲು ಬಿಡುಗಡೆ ಮಾಡಿದ್ದಾನೆ. ಈ ಪ್ರೋಮೋದಲ್ಲಿ ಶಿವಪೂಜಾ ದೃಶ್ಯಗಳಲ್ಲಿ ಹನುಮಂತ ಹೊಸ ಲುಕ್ ನಲ್ಲಿ ಮಿಂಚಿತ್ತು. ಇದು ಜನಪದ ಶೈಲಿಯ ಹಾಡು ಅಭಿಮಾನಿಗಳ ಮನಸ್ಸು ಗೆದ್ದಿದೆ. ಸರಳ ಹಳ್ಳಿ ಹುಡುಗನಾಗಿ ಜನಮನ ಗೆದ್ದ ಹನುಮಂತ ಈ ಹೊಸ ಪ್ರಯೋಗಕ್ಕೆ ಅಭಿಮಾನಿಗಳು ತಲೆಬಾಗಿದ್ದಾರೆ.
ಅಮ್ಮನ ಸಣ್ಣ ನಿರ್ಲಕ್ಷ್ಯದಿಂದ ಮಗುವಿನ ಜೀವವೇ ಹೋಗಿದೆ. ಎಸ್, ಆಂಧ್ರ ಪ್ರದೇಶದ ಅನಂತಪುರದ ಗುತ್ತಿ ಪಟ್ಟಣದಲ್ಲಿ ನಡೆದ ಹೃದಯ ವಿದ್ರಾವಕ ಘಟನೆ. ಸರ್ಕಾರಿ ನೌಕರರಾಗಿರುವ ದಂಪತಿ ಯುಗಂಧರ್ ಮತ್ತು ಮೌನಿಕಾಳ 1.5 ವರ್ಷದ ಮಗು ರಕ್ಷಿತ್ ರಾಮ್ ನೀರಿನ ಬಾಟಲಿಯ ಮುಚ್ಚಳ ಗಂಟಲಲ್ಲಿ ಸಿಲುಕಿದ ಪರಿಣಾಮ ಉಸಿರುಗಟ್ಟಿ ಮೃತಪಟ್ಟಿದ್ದಾನೆ. ತಾಯಿ ಕರ್ತವ್ಯದಲ್ಲಿದ್ದಾಗ ಮಗು ಆಟವಾಡುತ್ತಾ ಈ ದುರ್ಘಟನೆ ಸಂಭವಿಸಿದೆ. ಇದಾಗಿತ್ತು ಈ ದಿನದ ಟಾಪ್ 10 ಸುದ್ದಿಗಳು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕರುನಾಡು ಟಿವಿ. ಸಾಟಿ ಇಲ್ಲದ ಸುದ್ದಿ ನಮ್ಮ ಗುರಿ. ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಐಕಾನ್ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ. ಶೇರ್ ಮಾಡೋದು ಮಾತ್ರ ಮರಿಬೇಡಿ.